ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅಪೂರ್ವ ಸುಬ್ಬಯ್ಯ. ಮತ್ತೊಮ್ಮೆ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನನಗೆ ಸ್ವಲ್ಪ ಫೀವರು ಮತ್ತು ಕೋಲ್ಡ್ ಆಗಿದ್ದರಿಂದ ಒಂದು 3-4 ಡೇಸ್ ಲೇಟಾಗಿ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ ಹಬ್ಬನ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಮತ್ತು ಯಾರ್ಯಾರಿಗೆ ಎಳ್ಳು ಬೆಲ್ಲ ಬೀರಿದ್ವಿ ಅಂತ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಬ್ಬ ಅಂದರೆ ಬೆಳಗ್ಗೆನೇ ಬೇಗ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ನೆಕ್ಸ್ಟ್ ಸ್ನಾನ ಮಾಡಿಕೊಂಡು ಸಂಕ್ರಾಂತಿ ಅಂದ್ರೇ ಕಲರ್ ರಂಗೋಲಿಗಳ ಹಬ್ಬ ಅಂತ ಎಲ್ಲರ ಮನೆ ಮುಂದೆನೂ ಕಲರ್ ರಂಗೋಲಿ ಸಾಕಿರ್ತಾರೆ. ಇದನ್ನು ಹಳ್ಳಿ ಕಡೆಗಳಲ್ಲಿ ತುಂಬ ಜೋರಾಗಿ ಸೆಲೆಬ್ರೇಟ್ ಮಾಡ್ತಾರೆ. ನಮ್ಮನೆ ಮುಂದೆನೂ ನಾನು ಒಂದು ಚೆನ್ನಾಗಿರೋ ಒಂದು ರಂಗೋಲಿ ಹಾಕಿದೆ. ಅದಕ್ಕೆ ಒಂದು ಸ್ಪೈಡರ್ ಮ್ಯಾನ್ ಅಂತೂ ಸಖತ್ತು ತೊಂದರೆ ಕೊಡ್ತಾಯಿತ್ತು, ಡಿಸ್ಟರ್ಬ್ ಮಾಡ್ತಾಯಿತ್ತು. ನನಗೆ ರಂಗೋಲಿ ಮೇಲೆಲ್ಲ ಏನೇನೋ ತಂದು ಎಸಿತಾಯಿತ್ತು. ಸ್ಪೈಡರ್ ಮ್ಯಾನ್ನ ಮತ್ತು ನಮ್ಮನೆ ಡಾಗಿನ ಎಲ್ಲ ಓಡಿಸ್ಕೊಂಡು ರಂಗೋಲಿ ಹಾಕೋಷ್ಟೊತ್ತಿಗೆ ನನಗೆ ಸಾಕು ಬೇಕಾಗೋಗೋಯ್ತು. ನಾನು ರಂಗೋಲಿ ಎಲ್ಲ ಹಾಕಾಗೋಷ್ಟರಲ್ಲೇ ಒಳಗಡೆ ಅತ್ತೆ ಎಳ್ಳು ಬೆಲ್ಲ ಎಲ್ಲ ರೆಡಿ ಮಾಡಿದರು. ಇದು ಅತ್ತೆನೇ ಕಟ್ ಮಾಡಿ ಒಣಗಿಸಿ ರೆಡಿ ಮಾಡಿರೋ ಎಳ್ಳು ಬೆಲ್ಲ, ಶಾಪಿಂದ ತರಲ್ಲ ನಾವು. ನೆಕ್ಸ್ಟ್ ಎಳ್ಳು ಬೆಲ್ಲ ಎಲ್ಲ ಇಟ್ಟು ದೇವರಿಗೆ ಪೂಜೆ ಮಾಡಿದ್ವಿ. ಎಳ್ಳು ಬೆಲ್ಲದ ಜೊತೆಗೆ ನಮ್ಮ ಮನೇಲಿ ಬೆಳೆದಿರೋಂಥ ಅಡಿಕೆ, ಕಾಫಿ ಮತ್ತು ಭತ್ತ, ತೆಂಗಿನಕಾಯಿ ಮತ್ತು ಅದರಲ್ಲಿ ತೆಂಗಿನಕಾಯಿಲಿ ಕೊಬ್ಬರಿ ಮಿಠಾಯಿ ಮಾಡಿದ್ದು ಮತ್ತು ಎಲ್ಲ ದೇವರಿಗೆ ನೈವೇದ್ಯಕ್ಕೆ ಇಟ್ಟು ಎಲ್ಲನೂ ಪೂಜೆ ಮಾಡಿದ್ವಿ. ನೆಕ್ಸ್ಟು ಎಳ್ಳು ಬೆಲ್ಲನ ಎಲ್ಲ ಪೂಜೆ ಮಾಡಿ ನೆಕ್ಸ್ಟ್ ಎಲ್ಲರಿಗೂ ಎಳ್ಳು ಬೆಲ್ಲ ಬೀರಬೇಕಲ್ಲ, ಹಾಗಾಗಿ ಎಲ್ಲನೂ ಪ್ಯಾಕೆಟ್ ಮಾಡಿಕೊಂಡು ರೆಡಿ ಮಾಡಿಕೊಂಡೆ. ಅದ್ರ ಜೊತೆಗೆ ಬಾಳೆಹಣ್ಣು, ವೀಳ್ಯದೆಲೆ ಎಲ್ಲ ಇಟ್ಕೊಂಡು ರೆಡಿ ಮಾಡಿಕೊಂಡೆ. ಅಷ್ಟೊತ್ತಿಗೆ ಯೇಶುನು ಹಸುಗಳನ್ನೆಲ್ಲ ಶಾಂಪು ಹಾಕಿ ವಾಶ್ ಮಾಡಿ ರೆಡಿ ಮಾಡಿಟ್ಟಿದ್ರು ಪೂಜೆ ಮಾಡಲಿಕ್ಕೆ. ಮತ್ತು ನಾನು ನಮ್ಮ ಅತ್ತೆನೂ ನಮ್ಮ ತೋಟಕ್ಕೆ ಕಾಫಿ ಹಣ್ಣು ಕುಯ್ಯಕ್ಕೆ ಬಂದಿರೋರಿಗೆಲ್ಲರಿಗೂ ಎಳ್ಳು ಬೆಲ್ಲ, ಬಾಳೆಹಣ್ಣು, ವೀಳ್ಯದೆಲೆ ರೆಡಿ ಮಾಡ್ಕೊಂಡಿದ್ನಲ್ಲ ಅದನ್ನ ಎಲ್ಲರಿಗೂ ಕೊಟ್ಟು ಎಲ್ಲರೂ ಖುಷಿಯಿಂದ ಇಸ್ಕೊಂಡ್ರು. ನನ್ನ ಮಗ ವಿಡಿಯೋ ಮಾಡ್ತಾ ಇದ್ದ. ಅವನು ಗೋ ಪೂಜೆ ಮಾಡಬೇಕಾದ್ರೆ ಯಾವ ಥರ ಸಾಂಗ್ ಹೇಳ್ತಾ ಇದ್ದಾನೆ ನೋಡಿ. ಸಂಕ್ರಾಂತಿ ಹಬ್ಬದಲ್ಲಿ ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಅದು ಗೋಪೂಜೆ. ಅಂದರೆ ಹಸುಗಳನ್ನ ಪೂಜೆ ಮಾಡೋದು. ಎಲ್ಲ ತೊಳೆದು ಬಣ್ಣ ಎಲ್ಲ ಹಚ್ಚಿ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾರೆ. ನಾವು ಹಂಗೆ ಸಿಂಪಲ್ಲಾಗಿ ಪೂಜೆ ಮಾಡಿದ್ವು ಅಷ್ಟೇ. ಮತ್ತು ಹಸುಗಳಿಗೂ ಸಹ ಬೆಲ್ಲ, ಎಳ್ಳು ಬೆಲ್ಲ, ಬಾಳೆಹಣ್ಣು, ಅಕ್ಕಿ, ಭತ್ತ ಎಲ್ಲನೂ ಮಿಕ್ಸ್ ಮಾಡಿ ಹಸುಗಳಿಗೂ ತಿನ್ನೋಕ್ಕೆ ಕೊಟ್ಟು. ಮತ್ತು ಊಟ ಎಲ್ಲ ಮಾಡಿಕೊಂಡು ಎಲ್ಲರ ಮನೆಗೂ ಎಳ್ಳು ಬೆಲ್ಲ ಬರೋಕ್ಕೆ ಅಂತ ಹೊರಟು. ಫಸ್ಟು ನಾವು ಹೋಗಿದ್ದು ನಮ್ಮ ಚಿಕ್ಕ ಮಾವ ಮತ್ತು ಚಿಕ್ಕತ್ತೆ ಮನೆಗೆ. ಯಶುದು ಚಿಕ್ಕಪ್ಪ ಚಿಕ್ಕಮ್ಮ.
ಅತ್ತೆ ನಮಗೋಸ್ಕರ ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡಿದ್ರಂತೆ. ನಾವು ಬೆಳಗ್ಗೆ ತಿಂಡಿಗೆ ಬರ್ತೀವಿ ಅಂತ, ಆದರೆ ನಾವು ಸಂಜೆ ಮಧ್ಯಾಹ್ನ ಮೇಲೆ ಹೋದು. ಆದ್ರೂ ಜಾಮೂನು, ಮಿಕ್ಸ್ಚರು, ಕೋಸಂಬರಿ, ವಡೆ ಎಲ್ಲ ಮಾಡಿ ಇಟ್ಟಿದ್ರು ನಮಗೋಸ್ಕರ. ವೀಡಿಯೋಸ್ ಕಟ್ಟಾಗಿದೆ. ತುಂಬ ವಡೆ ಅಂತೂ ತುಂಬ ಟೇಸ್ಟಿಯಾಗಿತ್ತು. ಇನ್ನೊಂದು ದಿವಸ ಅವ್ರ ಜೊತೆ ಆ ವಿಡಿಯೋ ಮಾಡಿಸ್ಬೇಕಂತ ಅನ್ಕೊಂಡಿದ್ದೀನಿ ನಾನು. ವಡೆ ಮಾಡೋದನ್ನ ತುಂಬ ಟೇಸ್ಟಿಯಾಗಿತ್ತು ಮಾತ್ರ. ಅತ್ತೆ ಮನೇಲಿ ಓದೋರ್ಗೆ ತಿಂಡಿ ಎಲ್ಲ ಕೊಡೋದಲ್ದೆ ಅವರಿಗೆ ಬಾಕ್ಸಿಗೆ ಹಾಕೊಡೋವರೆಗೂ ಅವ್ರಿಗೆ ಸಮಾಧಾನ ಆಗಲ್ಲಂತೆ. ಮನೆಗೂ ಸಹ ಬಾಕ್ಸಿಗೆ ಹಾಕೊಟ್ಟೆ ಅವ್ರು ಕಳ್ಸೋದಂತೆ ಎಲ್ಲರಿಗೂ. ನಮಗೂ ಸಹ ಯಕ್ಷಿತಣ್ಣ ಮನೇಲಿದ್ದಾರೆ ಅಂತ ಜಾಮೂನು, ವಡೆ ಎಲ್ಲಾನು ಬಾಕ್ಸು ಸಹ ಹಾಕೊಟ್ರು. ಮತ್ತು ಅತ್ತೆ ನನಗೆ ಒಂದು ಹಬ್ಬಕ್ಕೊಂದು ಗಿಫ್ಟ್ ಸಹ ಕೊಟ್ಟರು. ಒಂದು ಸ್ಯಾರಿನ ಗಿಫ್ಟ್ ಮಾಡಿದ್ರು. ತುಂಬ ಚೆನ್ನಾಗಿದೆ. ಪ್ಲೇನ್ ಕಲರ್ ಪಿಂಕ್ ಸ್ಯಾರಿ. ನನಗೆ ಪ್ಲೇನ್ ಸ್ಯಾರೀಸ್ ಅಂದರೆ ತುಂಬ ಇಷ್ಟ. ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ನಾವು ಹೋಗಿದ್ದು ಯಶೋರ್ದು ಇನ್ನೊಂದು ಚಿಕ್ಕಪ್ಪ ಚಿಕ್ಕಮ್ಮ ಅವ್ರ ಮನೆಗೆ. ಇದು ಅರ್ಚನಾ ಅಂತ ಹೇಳ್ಬಿಟ್ಟು ಯಶುದು ಕಸಿನ್ ಸಿಸ್ಟರು. ಅರ್ಚನಾ ಬಂದು ನನ್ನ ತಮ್ಮಂಗೂ ಫ್ರೆಂಡ್ ಆಗಬೇಕು. ಸೊ ಇವ್ರ ಕಡೆಯಿಂದನೇ ನಮ್ಮದು ಅರೇಂಜ್ ಮ್ಯಾರೇಜ್ ಫಿಕ್ಸ್ ಆಗಿದ್ದು. ಅರ್ಚನಾ ಕಡೆಯಿಂದನೇ ಯಶುನ ಮೀಟ್ ಮಾಡಿದ್ದು ನಾವು. ನೆಕ್ಸ್ಟ್ ಅರ್ಚನಾ ಮಕ್ಳಿಗೋಸ್ಕರ ಭೋಗಿ ಪೂಜೆ ಅಂತ ಆರತಿ ಮಾಡಿಬಿಟ್ಟು ಎಳ್ಳು ಬೆಲ್ಲ ಎಲ್ಲನೂ ತಲೆ ಮೇಲೆ ಹಾಕೋದು, ಫಲ ಕೊಡೋದು ಅಂತ ಹಾಕ್ತಾರಲ್ವ, ಆ ಥರ ಪೂಜೆಗೆ ರೆಡಿ ಮಾಡ್ಕೊಂಡಿದ್ಲು. ನೆಕ್ಸ್ಟ್ ನಾವು ಹೋಗಿದ್ದು ಯಶುದು ಕಸಿನ್ ಸಿಸ್ಟರ್ ಆ್ಯಂಡ್ ಬ್ರದರ್ ಮನೆಗೆ. ಇದು ಯಶುದು ಕಸಿನ್ ಸಿಸ್ಟರ್ ಮನೆ, ರಚ್ಚು ಅಂತ.
ಎಳ್ಳು ಬೆಲ್ಲ ಹಂಚಿ ನೆಕ್ಸ್ಟ್ ನಾವು ಹೋಗಿದ್ದು ಯಶು ಕಸಿನ್ ಬ್ರದರ್ ರಕ್ಷಿ ಅಣ್ಣ ಅಂತ ಹೇಳ್ಬಿಟ್ಟು, ರಕ್ಷಿ ಅಣ್ಣ ಮತ್ತು ಮೋಕ್ಷ ಅವ್ರ ಮನೆ. ನನ್ನ ತಮ್ಮ ತಂಗಿ. ನೆಕ್ಸ್ಟ್ ಎಲ್ಲರಿಗೂ ಎಳ್ಳು ಬೆಲ್ಲ ಹಂಚಿ ನಾವು ಮನೆ ಕಡೆಗೆ ಹೊರಟು. ಅಷ್ಟೊತ್ತಿಗೆ ಮನೆಗೆ ವಾಪಸ್ ಬರೋಷ್ಟರಲ್ಲಿ ಅರ್ಚನಾ ಆ ಎಳ್ಳು ಬೆಲ್ಲನ ನಮ್ಮ ಮನೆಗೆ ಕೊಡಲಿಕ್ಕೆ ಬಂದಿತ್ತು. ಅತ್ತೆ ಅದನ್ನು ರಿಸೀವ್ ಮಾಡಿಕೊಂಡ್ರು. ಇಲ್ಲಿಗೆ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇಷ್ಟು ನಮ್ಮ ಸಂಕ್ರಾಂತಿ ಹಬ್ಬದ ಸಡಗರಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.